ಹಲವಾಯ್ ಮತ್ತೆ ಗನಾಗಿದ್ದೀರನ? ಎಂತ ಮಾಡ್ತಿದ್ರಿ? ಕಾಫಿ ತಿಂಡಿ ತಿಂದ ಆತಾ? ಹ್ಞೂ, ನಂದು ಆತ್ರಿ. ಕಾಫಿ ತಿಂಡಿ ತಿಂದ ಆತು. ಎಂತ ನೀವು ಹೇಳ್ತೀರಿ? ಚಳಿ ಅಂದರೆ ಏನು ಈ ಲೋಕದ ಚಳಿ ಅಂದರೆ? ಹಿಂಗೆ ಆದರೆ ಒಂದು 15 ದಿವಸ ಹಿಂಗೆ ಚಳಿ ಹೊಡೆದ್ರೆ ನಾನು ಹಂಗಿದ್ದು ವಯಸ್ಸಾದ್ರೆ ಸುಮಾರು ಜನ ಯಮಪಟ್ಟಣ ಕಾಣ್ತಾರೆ. ಭಾಳ ಚಳಿ ಅಂತೀನಿ. ಓಹೋ, ಹೇಳ್ದಂಗೆ ಹೆಸರು ಹೇಳಜ್ಜಿ ಬಿಸಿಲು ಹೊರಡೋ ತನಕ ಹೇಳದೇ ಇಲ್ಲ. ಮುಖ ತಾಳ್ಕೊಂಡು ಹೋಗಿ ಬಿಸಿಲು ಕಾಸ್ತಾನೆ ಕಾಫಿ ಕುಡಿಯೋದು. ಹಂಗೆ ಮಾಡ್ತಾರೆ. ಅಲ್ಲಿ ಒಂದು ಕೆಲಸ ಆಗ್ತದೆ ಸಾರದ, ಬೆಳಿಗ್ಗೆ ಗಡಿಬಿಡಿ ಕೆಲಸ ಮಾಡ್ತಿರ್ತದ. ಹುಡುಗರು ಹೊಲ್ಡವು, ಅವಕ್ಕೆ ತಿಂಡಿ ಆಗ್ಬೇಕು, ನಮಗೆಲ್ಲ ಕಾಫಿ ಆಗ್ಬೇಕು, ಅದು ಇದು ಅಂಥೇಳಿ ಕೆಲಸ ಇತ್ಲಾಗ ಓಡಾಡ್ತಾನೆ ಇರ್ತದೆ. ಒಲೆ ಸರ ಯಾರು ಬಂದು ಕುತ್ಕೊಬಿಟ್ರೆ ಆಗಲ್ಲ, ಒಂಥರ ಕೈಕಾಲು ಹಿಡ್ದಂಗೆ ಆಗ್ತದೆ, ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೆ ಮೊನ್ನೆ ನಿಧಾನದಿಂದ ಗೌಡ್ರನ್ನ ಕೂರಿಸ್ಕೊಂಡು ಹೇಳಿದ್ದೆ, ಸಿಟ್ಟು ಹಾಯರು. ಬೆಳಿಗ್ಗೆ ಒಂದು ಚಳಿ ಕಾಸಕ್ಕೆ ಬಿಡಲ್ಲ, ಮನೆ ಕಟ್ಟಿದ್ದೆ ಅಂತಕ್ಕೆ, ಸೌದೆ ಕಡಿಯೋದೆ ಅಂತಕ್ಕೆ ಅಂತ ಏನು ಅವ್ರದ್ದೇ ಪುರಾಣ ಮಾಡ್ತಿದ್ರು. ನಿಧಾನದಿಂದ ಕೂರಿಸ್ಕೊಂಡು ಹೇಳಿದೆ, ಬೇಡ ಬೆಳಗ್ಗೆ ಮತ್ತಾರೆ ಮುಂಚೆ ಅಲ್ಲಿ ಹೋಗಿ ಕುತ್ಕೊಂಡ್ರೆ ಆಗಲ್ಲ, ಕೆಲಸ ಮಾಡೋರಿಗೆ ಮಾಡೋಕ್ಕಾಗಲ್ಲ. ಇವ್ರು ಕೂತ್ರು ಸುಮ್ಮನೆ ಕುತ್ಕೋತಾರೆ ಅಂತ ಮಾಡ್ಯಾರ. ಅಲ್ಲಿ ಎಂಥದಾರು ಒಂದು ಕಾಣಂಗಿಲ್ಲ. ಅಯ್ಯೋ ಅಲ್ಲ ಅದು ಹಾಳಾಗ್ತದೆ, ಇಲ್ಲಿ ಇದು ಧೂಳಾಗ್ತದೆ ಅಂತ ಏನು ಹೇಳ್ತಾ ಕುತ್ಕೋತಾರೆ. ಒಂಥರ ಕರ್ಕಾರಲ್ಲ, ಎಂತಕ್ಕೆ ಬೇಕು? ಸುಮ್ಮನೆ ನಮ್ಮ ಕೆಲಸ ಎಷ್ಟದೆಯೋ ಅಷ್ಟು ನೋಡ್ಕೊಂಡಿರಿ ಅಂತ ಹೇಳ್ದಾರೆ, ಮಾತು ಕೇಳಲ್ಲ. ಅರಗಳೇ ಬೇಡ ಅಂತ ನೀವು ಒಲೆ ಸರ ಕೂರೋದೇ ಬೇಡ ಅಂತ ಬಿಡಿಸೀನಿ. ಅಂಥ ಮಿಕ್ಕಿ ಕಾಫಿ ಬೇಕೇ ಬೇಕು ಅಂತ ಕಂಡ್ರೆ ಕೂಗ್ತಾರೆ. ಮುಲುಗದಲ್ಲಿಗೆ ಒಂದು ಲೋಟ ಕಾಫಿ ತಗೊಂಡು ಕೊಡ್ತೀನಿ, ಕುಡ್ಕೊಂಡು ಮತ್ತೆ ಮುನ್ಕಿತಾರೆ. ಬಿಸಿಲು ಹೇಳ್ಟ ಮೇಲೆ ಹೇಳೋದು. ಹ್ಞೂ ರೀ, ಮಧ್ಯಾಹ್ನ ಹೊತ್ತಲ್ಲಾರು ಬೇಕಾದ್ರೆ ಬಿಸಿಲಲ್ಲಿ ನಿಲ್ಲೋಣ ಅಂತ ಕಾಣ್ತದೆ. ಆ ಥರ ಒಂಥರ ಚಳಿಯಪ್ಪ. ಎಂಥದ್ದೇನಲ್ಲ, ಯಾವಾಗಲೂ ಹಿಂಗೆ ಇರ್ತಿತ್ತ. ಚಳಿಗಾಲ ಅಂದರೆ ಚಳಿನೇ ಮತ್ತಂತ. ಆದರೂ ನಮಗೆ ಸುಮಾರು ದಿವಸ ಆಗ್ಯದಲ್ಲ ಚಳಿ ಬೀಳ್ದೆ, ಈಗೊಂಥರ ಹೊಸ ಬಿಸಿ ಆದಂಗೆ ಆಗ್ಯದೆ. ಶಿವರಾತ್ರಿ ತನಕನೂ ಹಿಂಗೆ ಚಳಿಯಯ್ಯ. ಅವಾಗೆಲ್ಲ ಹೇಳೋದು, ಶಿವರಾತ್ರಿಗೆ ಶಿವ ಅಂತ ನೀರಿಗೆ ಬೀಳ್ತದೆ ಚಳಿ ಅಂತ, ನಾವು ಸಣ್ಣಕ್ಕಿರೋಷ್ಟೊತ್ತಿಗೆ. ಆಮೇಲೆ ನೀರೊಂಥರ ತಣ್ಣಗೆ ನೋಡಿ ಹಂಗೆ ಹೇಳೋದು, ಶಿವರಾತ್ರಿ ಬೆಳಿಗ್ಗೆ ಚಳಿ ಇರಲ್ಲ ಅಂತ. ಇರ್ತದಪ್ಪ, ಶಿವರಾತ್ರಿ ಬೆಳಿಗ್ಗೆ ಏನು ಚಳಿ ಹೋಗಲ್ಲ ಅಂದ್ರೆ ಒಂದು ಮಾತಿಗೆ ಹೇಳ್ತಿದ್ದಿದ್ದು ಅವಾಗೆಲ್ಲ. ಹೊತ್ತರ ಮುಂಚೆ ಎಂತಾರ ಕಟ್ಟಗೊಂಚು ಕುಡ್ಕೊಂಡ್ರೆ ಬಿಸಿ ಬಿಸಿ ಒಂದೊಟ್ಟು ಕಾಫಿ ಕುಡ್ಕೊಂಡ್ರೆ ಸ್ವಲ್ಪ ಚಳಿ ಹೋದಂಗೆ ಆಗ್ತದೆ. ಈಗ ಅಂತ ಚಳಿ ಆವಾಗೆಲ್ಲ ಇಸ್ಕಲಿಗೆ ಹೋಗೋಷ್ಟೊತ್ತಿಗೆಲ್ಲ ಹೋಗ್ಬೇಕಿತ್ತಲ್ಲ, ಶನಿವಾರ ಬೇಗ ಹೋಗ್ಬೇಕಲ್ಲ. ಈಗಲ್ಲ 7 ಗಂಟೆಗೆ ಹೊರಟು ಹೋಗ್ಬೇಕಿದ್ರೆ ಸುಮಾರು ದೂರ ನಡ್ಕೊಂಡು ಹೋಗ್ಬೇಕಿತ್ತು ನಾವು ಇಸ್ಕಲಿಗೆ ಹೋಗೋಷ್ಟೊತ್ತಿಗೆ. ಆದರೂ ಅವಾಗ ಚಳಿಯೇ ಗೊತ್ತಾಗ್ತಿರಲಿಲ್ಲ ನೋಡಿ. ಈಗೇನು ಹುಡುಗರಿಗೆ ಏನು ಸ್ವೆಟರ್ ಅಂತೆ, ಕಾಲಿಗೊಂದು ಕಾಲು ಚೀಲ ಅಂತೆ, ಕೊಯ್ಯಿಗೆ ನಮ್ಮ ಚಿಂಗಾಣಿ ಹೊರಡೋಷ್ಟೊತ್ತಿಗೆ ನೋಡಿದ್ರೆ ನೀವು ಏನಂತೀರ, ಏನು ಮೂಟೆ ಕಡ್ತಂಗೆ ಆಗಿರ್ತಾನೆ. ನಮಗೆಲ್ಲ ಅವಾಗೆಲ್ಲ ಎಂಥದ್ದು ಇರಲಪ್ಪ, ಚಳಿಯಲ್ಲೇ ನಡ್ಕೊಂಡು ಹೋಗ್ತಿದ್ದು ಮೈಲ್ಗಟ್ಲೆ. ಏನು ನಡುಕ್ತಾನೆ ಇಸ್ಕಲಿಗೆ ಹೋಗ್ತಿದ್ವು. ಅರ್ಧ ಹಾದಿ ಅನ್ನೋಷ್ಟೊತ್ತಿಗೆ ಚೂಚೂರು ಕುಡಿ ಬಿಸಿಲು. ಈಗೆಲ್ಲ ಜ್ಞಾನ ಮಾಡಿದ್ರೆ ಬಿಸಿಲು ಎಲ್ಲದೆಯೋ ಅಲ್ಲಿಗೆ ಹೆಜ್ಜೆ ಇಟ್ಕೊಂಡು ಹೋಗೋದು, ಒಂಚೂರು ತಾಗಲಿ ಬಿಸಿಲು ಅಂತ ಥರ ಖುಷಿ. ಇದೇ ಬೇರೆ ಬಿಡಿ, ಈಗಿನ ಹುಡುಗರಿಗೆಲ್ಲ ಆ ಖುಷಿ ಇಲ್ಲ. ಹೀಗೆಲ್ಲ ಒಂದೊಂದು ಸತಿ ಕೂತು ಜ್ಞಾನ ಮಾಡಿದ್ರೆ ಆವಾಗೆಲ್ಲ ಸಣ್ಣ ಹುಡುಗರು ನಾವೆಲ್ಲ ಮಾಡಿದ್ದು. ಈಗಿನ ಹುಡುಗರಿಗೆ 5-6ನೇ ಕ್ಲಾಸಿನ ಹುಡುಗರು ಅಂದರೆ ಸಣ್ಣ ಹುಡುಗರಯ್ಯ, ಅವಕ್ಕೆ ತಗೊಂಡಾಗ ಉಣ್ಣಿಸ್ಬೇಕು. ಹಂಗೆ ಆ ಥರ ನಮಗೆಲ್ಲ ಅವು ಇರಲಪ್ಪ. ನೀವು ನಂಬ್ತೀರ ಬಿಡ್ತೀರ. 6ನೇ ಕ್ಲಾಸಿಗೆ ಹೋದಾಗ ನಾನು ಶನಿವಾರ ಅಂದರೆ 10ರ ಮುಂಚೆ ಭಾಳ ಬೇಗ ಎದ್ದು ಒಳಗೆಲ್ಲ ಸಗಣಿ ಹೊಯ್ದು ಹೋಗ್ಬೇಕಿತ್ತಪ್ಪ. ಶನಿವಾರ ಇಡೀ ಮನೆಗೆ ಸಗಣಿ ಆಗಬೇಕಿತ್ತಲ್ಲ, ಸಗಣಿ ಹೊಯ್ದು ನೀರು ತುಂಬಿಟ್ಟು ಬುದಿಗೊಡಿಸಿ ಬೆಂಕಿ ಉಳ್ಕೊಂಡು ನಾನೇಯ ಹೊಸ ನೀರು ತಂದೆ ಕಾಪಿ ಆಗ್ಬೇಕು. ಎಲ್ಲ ಮಾಡೋಷ್ಟೊತ್ತಿಗೆ ಅಮ್ಮ ಎದ್ದು ಬರ್ತಿತ್ತು, ತಿಂಡಿ ಗಿಂಡಿ ಎಲ್ಲ ಅಮ್ಮ ಮಾಡ್ತಿತ್ತು, ಕೊಡ್ಬೆಲ್ಲ ಅಲ್ಲಿ ತನಕ ನಾನೇ ಮಾಡ್ತಿದ್ದೆ. 6ನೇ ಕ್ಲಾಸಿಗೆ ಹೋಗೋ ಹುಡುಗಿ ಎಲ್ಲ 6ನೇ ಕ್ಲಾಸ್ ಆದಮೇಲೆ ಇಸ್ಕೊಲೆ ಬಿಟ್ಟೆ ಅಂತ ಮಾಡೋಣ. ಕೊಡ್ಬಿಡಿ ಮೇಲೆ ಎಲ್ಲ ಕೆಲಸನೂ ಮಾಡ್ತಿದ್ನಪ್ಪ. ಮಾಡದೇ ಇದ್ರೆ ಕಡಿಕೆ ಇಲ್ಲ ಮನೇಲಿ ಕೆಲಸನೂ ಆಗಲ್ಲ, ಏನಾಗಲ್ಲ, ನೀನು ಇಸ್ಕಲಿಗೆ ಹೋಗೋದು ಬೇಡ ಅಂತ ಹೇಳಿದ್ರೆ ಏನು ಗತಿ ಸಾಯದ. ಹಾಗಾಗಿ ದಮ್ಮು ಕಟ್ಕೊಂಡು ಕೆಲಸ ಮಾಡ್ದಂಗೆ ಮಾಡೋದು. ಆದರೂ ಆಗಲೇ ಇಲ್ಲ. 6ನೇ ಕ್ಲಾಸಿಗೆ ಹೋಗೋಷ್ಟೊತ್ತಿಗೆ ನಮ್ಮ ಪವಿತ್ರ ಹುಟ್ಟಿತು. ಆಮೇಲೆ ಎಂತ ಪವಿತ್ರನ ಚಾಕ್ರಿ ಮಾಡೋಕ್ಕೆ ಬೇಕಲ್ಲ, ಅಮ್ಮ ಹೊರಗಡೆ ಎಲ್ಲರೂ ಮೈಯಾಳಿಗೆಲ್ಲರೂ ಹೋದವ್ರು ಪವಿತ್ರನ ಜೊತೆ ಇರೋಕ್ಕೆ ಜನ ಬೇಕಲ್ಲ. ಹಂಗಾಗಿ ನಾನು ಇಸ್ಕಲ್ ಬಿಡಿಸೇ ಬಿಟ್ಟರು. ಹೋತು. ಈಗಲಾರು ಎಲ್ಲರೂ ಹಿಂಗೆ ಈಗಲೂ ತಮಾಸ್ಗೆ ಹೇಳ್ತಿರ್ತೀನಿ ಪವಿತ್ರನ ಹತ್ರ, ನಿನ್ನ ದಸೆಯಿಂದ ನಾನು ಇದ್ದೆ ಅನ್ನೋದು ನೈವೇದ್ಯ ಆಗಿ ಹೋತು, ನೀನು ಸಾಕಕ್ಕೆ ಹೋಗಿ ನಾ ಇಸ್ಕೊಲ್ ಬಿಟ್ಟೆ ಅಂತ. ಆಧಾರಿ ಅಂತ ಮಾಡ್ತದೆ ಪಾಪ. ಹ್ಞೂ, ಹಣೇನು ಓದಿಸಿದ್ರು. ಹಣೆ 10ನೇ ಕ್ಲಾಸ್ ತನಕನೂ ಹೋಗಿದ್ನಪ್ಪ.
ಆವಾಗ ಗಂಡು ಹುಡುಗಲ್ಲ ಓದಲಿ ಅಂತ ಬಿಡ್ತು, ಅಮ್ಮನು ಬಿಡ್ತು, ಅಪ್ಪಯ್ಯನ ಬಿಟ್ಟರು. ನಾನು ಪಾಪಿ ಪರ್ದತಿ ಸಿಕ್ಕಾಕಿಂಡಳು ನಾನು. ಪವಿತ್ರ ಸಣ್ಣ ಹುಡುಗಿಯಲ್ಲ, ಆವಾಗೆಲ್ಲ ಅದು ಒಂದು ಪ್ರಾಯಕ್ಕೆ ಬರೋ ಕಾಲಕ್ಕೆ ಎಲ್ಲರೂ ಆಚೀಚೆ ಮನೇಲಿ 8ನೇ ಕ್ಲಾಸು ಕಾಲೇಜು ಎಲ್ಲದೂ ಓದ್ತಿದ್ರು. ಕಳಿಸಿದ್ರು ಅದನ್ನು. ಹಂಗೆ ತಂದು ಇಲ್ಲಿಗೆ ಮದುವೆ ಮಾಡಿ ಕೊಟ್ಟರು, ಬಂದೆ. ಒಟ್ಟು ಆಯ್ತು, ಏನೋ ಒಟ್ಟು ನಮ್ಮ ಹಣೆಯಲ್ಲಿ ಬರೆದಿದ್ದು ಬಿಡಿ. ಇಲ್ಲಪ್ಪ, ನಾನೇನು ಹಂಗೆ ಜ್ಞಾನ ಮಾಡಲ್ಲ. ನಮ್ಮ ಅಮ್ಮ ನನ್ನ ಓದಿಸ್ಲಾ ಅಂತ ನಾನೇನು ಜ್ಞಾನ ಮಾಡಲ್ಲಪ್ಪ. ಪಾಪ ಅದ್ರ ಗೋಳು ಅದಕ್ಕೆ ಸಾಕ್ಬೇಕಿತ್ತಲ್ಲ ಮಕ್ಕಳನ್ನ. ನಮ್ಮ ಅಪ್ಪ ಏನು ಭಾಳ ಜವಾಬ್ದಾರಿ ಇದ್ದಾರೇನಲ್ಲ, ಸಂಸಾರ ತಗಿಸ್ಕೊಂಡು ಹೋಗ್ಬೇಕಿತ್ತಲ್ಲ, ಹಾಗಾಗಿ ಇಸ್ಕಾಲ್ ಬಿಡಿಸ್ತು. ಎಂತ ಮಾಡೋಕ್ಕಾಗ್ತದೆ ನೋಡಲಿ. ಚಳಿ ಸುದ್ದಿ ಮಾತಾಡ್ತಾ ಮಾತಾಡ್ತಾ ಇಸ್ಕಾಲಿನ ಸುದ್ದಿನೂ ಬಂದಾಗಿ ಹೊತ್ತು. ಚಳಿ ಬೆಳಗ್ಗೆ ಎದ್ದು ಕಾಫಿ ಕುಡ್ಕೋತಿದ್ರ ಇಲ್ಲ ಕಡೆಗೆ? ಇಲ್ಲ, ಅವಾಗೆಲ್ಲ ನಮ್ಮ ಮನೇಲಿ ನಮ್ಮ ಅಮ್ಮನೊಂದು ಸಿಸ್ಟಮು. ಎಂತ ಅಂತ ಮಾಡಿದ್ರೆ, ಈಗ ಬಲ್ಲಾದವರಿಗೆ ಹಿಟ್ಟು ಹಾಕಿದ ಕಾಪಿ, ನಮಗೀಗ ಸಣ್ಣ ಹುಡುಗರಿಗೆಲ್ಲ ಹಾಲಿನ ಕಾಪಿ ಅಂತ. ಹಾಲಿನ ಕಾಪಿ ಅಂದರೆ ಬೆಲ್ಲ, ಫಸ್ಟ್ ಬೆಲ್ಲದ ನೀರು ಕುದಿ ಬರ್ಸ್ಕಿತ್ತಿತ್ತ ಕಾಪಿ ಹಿಟ್ಟು ಹಾಕ್ಬೇಕಾರೆ ಮುಂಚೆ. ಅದನ್ನು ಬರೀ ಬೆಲ್ಲದ ನೀರನ್ನೇ ಒಂದು ಪಾತ್ರೆಗೆ ಬಗ್ಸ್ಕೊಳೋದು. ಆಮೇಲೆ ಉಳಿದಿದ್ದಕ್ಕೆ ಅಪ್ಪಯ್ಯಗೆ ಬಲ್ಲದರಾದ್ರೆ ಅಪ್ಪಯ್ಯ ಅಮ್ಮ ಅವರಿಬ್ಬರಿಗಾಗಷ್ಟು ಕಾಪಿ ಹಿಟ್ಟು ಹಾಕಿಣೋದು. ಇದಕ್ಕೆ ಈಗ ದಪ್ಪ ಎಮ್ಮೆ ಹಾಲು ಇರ್ತಿತ್ತಲ್ಲ, ಈಗ ಬೆಲ್ಲದ ನೀರು ಬಗ್ಸಿ ಇಟ್ಕೊತಿತ್ತಲ್ಲ, ಅದಕ್ಕೆ ಸ್ವಲ್ಪ ಹಾಲು ಬೆರೆಸೋದು ಕೊಡೋದು. ಅದೇ ಹಾಲಿನ ಕಾಪಿ ಅಂತ. ಅವಾಗ ನಮಗೆಲ್ಲ ಹಾಲಿನ ಕಾಪಿ, ಬಲ್ಲದರೆ ಹಿಟ್ಟಿನ ಕಾಪಿ. ಕಾಪಿ ಕಾಸಳು ನಾನೇಯ ಕಾಸೆ. ಮೊದಲೆಲ್ಲ ಸಣ್ಣಕ್ಕಿರೋಷ್ಟೊತ್ತಿಗೆ ಅಮ್ಮ ಕಾಸ್ತಿತ್ತು, ಅದೇ ಬೆರೆಸ್ಕೊಡ್ತಿದ್ದ. ಆಮೇಲೆ ನಾ ಕಾಸಂಗಾದ್ಮೇಲೂ ಕಾಪಿ ಕಾಸೆ ಹಿಂಗೆ ಬೆಲ್ಲದ ನೀರು ಬಗ್ಸಿಡೋದು ಎಲ್ಲ ನಾನೇಯ. ಅದು ಹಾಲು ಬೆರೆಸಿ ಲೋಟಕ್ಕೆ ಹಾಕ್ಕೊಡೋದು ಮಾತ್ರ ಅಮ್ಮನೆ. ನಾ ಕಾಸಿನಿ ಅಂತ ನಾ ತಗೊಂಡು ಕುಡಿಯಂಗೇನಿರಲ್ಲ. ಕರಾರ ಅಂದರೆ ಕರಾರ, ಎಲ್ಲರಿಗೂ ಒಟ್ಟಿಗೆ ಕೊಡಬೇಕು. ಈಗ ಅಪ್ಪಯ್ಯ ಅಮ್ಮ ಒಂದೊಂದು ಲೋಟ ಕಾಪಿ ತಗೊಂಡ್ರೆ ನಮ್ಮ 3 ಜನಕ್ಕೆ ಒಂದೊಂದು ಲೋಟ ಬಗ್ಸ್ಕೊಟ್ಟು ಬಿಡ್ತಿತ್ತು. ಅದೇಯ ಕಡೆ ಅಣ್ಣ ಸ್ವಲ್ಪ ಹಿಂಗೆ 8-9ನೇ ಕ್ಲಾಸಿಗೆ ಹೋಗೋಷ್ಟೊತ್ತಿಗೆ ಅವನಿಗೆ ಹಿಟ್ಟಿನ ಕಾಪಿ, ನಮಗೆಲ್ಲ ನಂಗೆ ಪೈತ್ರಿಗೆ ಹಾಲಿನ ಕಾಪಿ. ಹಾಂ, ಯಾರದ ನನ್ನಂಗಿದ್ದರೆ ಯಾರೋ ನೀವು ಹಾಗೆ ಮಾಡ್ತಿದ್ರೆ ಹೇಳಕ್ಕೆ ಹೋಗಬೇಡಿ ಅಂದ್ರಿ ಅಂದನ. ನಮ್ಮ ಪಾಪ ಸಾಕು ಸ್ವರ್ಗದಲ್ಲಿ ಅದೇ, ಅದು ಅಲ್ಲಿಂದನೇ ನೋಡ್ತದೆ ಗೊತ್ತಾಗ್ತದೇನ. ಅದಕ್ಕೆ ಭಾಳ ಚಳಿ ಆಗೋದಲ್ಲ, ಅವಾಗ ಒಂದು ತಟ್ಟು ಕುಡ್ಕೊತಿದ್ದೆ ನಾನು. ಅದು ಹಾಲ್ಗಿಲು ಬಗ್ಸಕ್ಕೆ ಹೋತಿರ್ಲ, ಹಾಲು ಅಮ್ಮ ಇಟ್ಟು ಹೋಗಿರ್ತಿತ್ತು, ಕೆನೆಗೊಟ್ಟಿದ್ದು ಗೊತ್ತಾತಿತ್ತಲ್ಲ ಬಗ್ಸಿದ್ರೆ. ಹಂಗಾಗಿ ಹಾಲು ಹಾಕಿತ್ತಿರಲ್ಲ, ಹಾಗೆ ಬರೀ ಬೆಲ್ಲದ ನೀರೇ ಹಚ್ಚಿ ಕುಡ್ಕೊತಿದ್ದೆ. ಚಳಿಯಲ್ಲ ನಮ್ಮನೆ, ಹಾಗಾಗಿ ಗೊತ್ತಾತಿರ್ಲ, ಅಮ್ಮಗೆ ಗೊತ್ತಾತಿರ್ಲ. ಅವಾಗೆಲ್ಲ ಬೆಲ್ಲ ಎಲ್ಲ ಒದುವಾಗಿರ್ತಿತ್ತಲ್ಲ, ಕಾಸದೆ ಒಂಚೂರು ಒದುವಾಗಿ ಕಾಸ್ತಿದ್ದೆ. ಬೆಲ್ಲದ ನೀರಲ್ಲಿ ಸ್ವಲ್ಪ ಕುಡ್ಕೊಂಡ್ರೆ ಎಷ್ಟು ಇಡ್ಬೇಕೋ ಅಷ್ಟು ಇಡ್ತಿದ್ದೆ. ಹಂಗಾಗಿ ಗೊತ್ತಾತಿರ್ಲ ಅಮ್ಮಗೆ. ಅಲ್ಲ ಅದಕ್ಕೆ ಗೊತ್ತಾಗಿತ್ತ, ಪಾಪ ಚಳಿಲಿ ಒಂಚೂರು ಕುಡ್ಕೊಳ್ಲಿ ಅಂತ ಅಮ್ಮನೆ ಸುಮ್ಮನೆ ಇತ್ತೇನ, ಯಾರಿಗೆ ಗೊತ್ತು. ಹ್ಞೂ, ಮತ್ತು ನಮ್ಮ ಕಾಲದಲ್ಲೆಲ್ಲ ಅಷ್ಟು ಟಿಗಿಟೆ. ಈಗ ನೀವೆಲ್ಲ ಇದ್ದೀರಲ್ಲ ಹಾಗೆ ಅಂತ ಮಾಡಿರ ನೋಡಲ್ಲ. ಅವ್ನು ಹೇಳದ, ಅಯ್ಯೋ ಆ ಥರ ಇದ್ರಿ ಅಂತ. ಅಪ್ಪ ನಮ್ಗೇನಾರು ಹಂಗಿದ್ರೆ ಆಗಲ್ಲ ಅಂತ. ನಿಮಗೆ ಅಪ್ಪವ ಎಲ್ಲ ಸಲಿಗೆ ಕೊಟ್ಟಿದ್ದು ಹೆಚ್ಚಾಗಿದೆ. ಈಗ ಎತ್ತಕೊಂಡು ಬಿಟ್ಟರೆ ತಿನ್ನೋ ವಸ್ತುವೇ ಕುಡಿಯೋ ವಸ್ತುನೇಯ. ಇವಾಗ ಇದಲ್ದ ಅಂತೇಳಿ ಅಂಥದ್ದು ಐಸ್ ಕ್ರೀಮು ಅಂತ ತರಿಸ್ಕೊತೀರಿ, ಜ್ಯೂಸು ಅಂತ ತರಿಸ್ಕೊತೀರಿ. ನಮ್ಗೆ ಅವನ್ನೆಲ್ಲ ಕಂಡೇ ಗೊತ್ತಿಲ್ಲಪ್ಪ, ಅವನ್ನೆಲ್ಲ ಕಂಡೇ ಗೊತ್ತಿಲ್ಲ. ಹಾಲಿನ ಕಾಪಿ ಹೇಳ್ಬೇಕು, ನಾವು ಕೇಳಬೇಕು. ಹ್ಞೂ, ಈಗ ಮಾತಾಡ್ತಾ ಹೊತ್ತು ಹೋಗೋದೇ ಗೊತ್ತಾಗಲ್ಲ ದಿನನೂ. ಆಯ್ತು ಸಾಕು. ಹ್ಞೂ ಹೋತೀನಿ, ನಾನು ಹೋಗ್ತೀನಿ, ನಂಗೂ ಕೆಲಸದೆ. ಇಂದಿಗೆ ಸಾಕು, ನಾಳೆ ಸಿಕ್ಕಣತಾ.